ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದರೆ ಅದು ಸಾಧನೆ. ನಮ್ಮಿಂದ ಯಾರೂ ಕೆಟ್ಟದಾಗಲಿಲ್ಲ ಅಂದರೆ ಅದೇ ಉಪಾಸನೆ. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಪರಮ ಶ್ರೇಷ್ಠವಾದ ಆತ್ಮ ನಮ್ಮದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ಎರಡು ದಿನ ಟೈಮು ಈ ಜಾಗ ಖಾಲಿ ಮಲೆ ಅಂದ್ರೆ ಈ ಊರೇ ಧ್ವಂಸ ಮಾಡ್ಬಿಡ್ತೀನಿ. ನೀವೇನೋ ಮಾಡಿದ್ರೆ ನಾನು ಜಾಗ ಮಾತ್ರ ಬಿಟ್ಕೊಡಲ್ಲ. ನನ್ನ ಮಕ್ಳ ನನ್ನ ಕಂಡ್ರೆ ನಿಮ್ ಭಯ ಇಲ್ಲ. ಮಕ್ಳ ಬದುಕ ಆಸೆ ಇದ್ರೆ ಜಾಗ ಬಿಡ್ರಿ, ಇಲ್ಲಾಂದ್ರೆ ಇಲ್ಲ ಸಾಯ್ರೆ. ಅಣ್ಣ ಏನಾಯ್ತು ಹೇಳು, ಏನಾಯ್ತು? ಸಾವುಕಾರದು ಜಾಸ್ತಿ ಅತಿ ಆಯ್ತು. ಆ ಸಾವುಕಾರ್ಗ ಒಂದ್ ಗತಿ ಕಾಣಿಸ್ತೀನಿ. ಅಣ್ಣ ಇರೋದೊಂದ್ ಜೀವನ, ಎದ್ರಕೊಂಡು ಸಾಯ ಬದ್ಲು ಹೋರಾಟ ಮಾಡಿ ಸಾಯನ. ಸಾಯ ನೋಡ್ತಲ್ರ, ಬರ್ತೀನಿ. ಏನಾಯ್ತಲ್ಲ, ಏನಾಯ್ತು ಹೇಳು. ನೋಡು ಇಷ್ಟೆಲ್ಲ ನಡೀತಿಲ್ಲ, ಎಲ್ಲ ಏನಕ್ಕ ಆರ್ಮಿಯಿಂದ ಬಂದಿದ್ಯಾ, ನಮ್ಗೆಲ್ಲ ತಪ್ಪಿದ್ದಲ್ಲಿ. ನೀನು ಆರಾಮಾಗಿರೋಗೋ. ಆಗೋದೆಲ್ಲ ನನ್ಗೆ ಆಗ್ಲು ಕಚೇಡೋ ನನ್ ಮಕ್ಕಳು ಊರ್ನೆಲ್ಲ ಹಾಳು ಮಾಡಿದ್ರು. ಅಣ್ಣ ಆ ಬಾರ್ಡ್ರಲ್ಲಿ ದೇಶ ಕಾಯಕ್ಕೆ ಎದುರ್ಲಿಲ್ಲ, ಇನ್ ನಮ್ಮೂರ್ ಕಾಯಕ್ಕೆ ಎದುರ್ತೀವ, ಬಿಡಲ್ಲ ಅವ್ರನ್ನ. ತಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊ, ನಾನು ಆದಷ್ಟು ಬೇಗ ಬರ್ತೀನಿ. ನೀವೇನೇ ಮಾಡಿದ್ರು ನಮ್ ಜಾಗ ಮಾತ್ರ ನಾವು ಬಿಟ್ಕೊಡಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಳೋ. ನೀವೇನು ಬಿಟ್ಕೊಡೋದು ನಾವೇ ಬಿಡಿಸ್ತೀವಿ, ನೀವೇನು ಬಿಟ್ಕೊಡೋದು ನಾವೇ ಬಿಡಿಸ್ತೀವಿ. ಅವ್ರು ಮಾತ್ರ ಯಾರನ್ನ ಸುಮ್ಮನೆ ಬಿಡ್ಬೇಡ. ಅಣ್ಣ ಹೊಸದಾಗಿ ಆರ್ಮಿ ಸೇರ್ಕೊಂಡಿದ್ದಾನೆ.
ದೌರ್ಯ ದೌರ್ಜನ್ಯ ಏನಿದ್ರು ಶ್ರೀಮಂತರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಎತ್ಕೊಳ್ಳೋ ನಮ್ಮಂತ ಬಡವ ಮೇಲೆ ಅಲ್ಲ ಕಣೋ. ನಿಮ್ಮನ್ನ ಯಾರು ಬಡವ ಅಂತ ಕೇಳಿದ್ರೆ ಬೀಜ ಅಂತ ಹೇಳೋದೇ